ಸಹಾಯಕ ಕಾರ್ಯಪಾಲಕ ಅಭಿಯಂತರರಾದ ಪ್ರದೀಪ್ ಸಿಎಚ್ಆರ್ ನಿವೃತ್ತ ಸನ್ಮಾನ ಹಾಗೂ ಬೀಳ್ಕೊಡುಗೆ ಸಮಾರಂಭ. ಭಾಗ್ಯನಗರ ಪಟ್ಟಣದ ಲೋಕೋಪಯೋಗಿ ಇಲಾಖೆ ಸಹಾಯಕ ಕಾರ್ಯಪಾಲಕ ಅಭಿಯಂತರರಾದ ಪ್ರದೀಪ್ ಸಿಎಚ್ಆರ್ ಅವರು ಇಂದು ಎಲ್ಲ ನೌಕರರು ಆತ್ಮೀಯ ಸನ್ಮಾನ, ಹೂವಿನ ಹಾರ ಹಾಕಿ, ಮೈಸೂರು ಪೇಟ ತೊಡಿಸಿ, ಹಣ್ಣು ಹಂಪಲು ಕೊಟ್ಟು ಆತ್ಮೀಯವಾಗಿ ಸನ್ಮಾನಿಸಿದರು. ಶಿಕ್ಷಣ ಇಲಾಖೆ ಸಾಕ್ಷರತೆ ಶಿವಪ್ಪ ಮಾತನಾಡಿ, ಬಾಗೇಪಲ್ಲಿ ತಾಲೂಕಿನಲ್ಲಿ 15/12/2022 ರಿಂದ 31/7/2025 3 ವರ್ಷಗಳ ಕಾಲ ಹಾಗೂ ಅವರ ಒಟ್ಟು 22 ವರ್ಷಗಳ ಕಾಲ ಇಂಜಿನಿಯರ್ ಆಗಿ ನೇಮಕಗೊಂಡು ಬಹುದಿನಗಳ ಕಾಲ ದಕ್ಷ ಪ್ರಾಮಾಣಿಕ ಅಧಿಕಾರಿಯಾಗಿ ಸೇವೆ ಸಲ್ಲಿಸಿ ಇಂದು ಅವರು ನಿವೃತ್ತಿಯಾಗಿದ್ದಾರೆ. ಅವರ ಕುಟುಂಬಕ್ಕೆ ಆರೋಗ್ಯ ಐಶ್ವರ್ಯ ಕೊಡಲಿ ಎಂದು ಆ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತೇನೆ ಎಂದು ಹೇಳಿದರು. ತದನಂತರ ಇಒ ರಮೇಶ್ ಮಾತನಾಡಿ, ಪ್ರತಿ ಸರ್ಕಾರಿ ನೌಕರರಿಗೆ ನಿವೃತ್ತಿ ಅನಿವಾರ್ಯ. ಯಾವುದೇ ಇಲಾಖೆಯಲ್ಲಿ ತಮ್ಮ ಕೆಲಸವನ್ನು ಯಶಸ್ವಿಯಾಗಬೇಕಾದರೆ ಮಾನವೀಯತೆಯ ಮತ್ತು ಸರಳತೆ ಇರಬೇಕು ಎಂದರು. ಪ್ರದೀಪ್ ಅವರು ಸರಳ ಸಜ್ಜನ ವ್ಯಕ್ತಿತ್ವ ಹೊಂದಿದ್ದು, ಶಿಸ್ತು ಮತ್ತು ಸಮಯ ನಿರ್ವಹಣೆ ಇತರರಿಗೆ ಮಾದರಿಯಾಗಿದೆ. ಒಟ್ಟು 22 ವರ್ಷಗಳ ಕಾಲ ಸುದೀರ್ಘ ಸೇವೆ ಸಲ್ಲಿಸಿ ಉತ್ತಮ ಅಧಿಕಾರಿಯಾಗಿ ಎಲ್ಲರ ಪ್ರೀತಿಗೆ ಪಾತ್ರರಾಗಿ ನಿವೃತ್ತಿಯಾಗುತ್ತಿದ್ದಾರೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಅವರ ಮಕ್ಕಳಾದ ಸುನೀಲ್ ಕುಮಾರ್, ಅನಿಲ್ ಸೂರ್ಯ, ಆರಕ್ಷಕ ನಿರೀಕ್ಷಕ ಪ್ರಶಾಂತ್ ವರ್ಣಿ, ಡಾಕ್ಟರ್ ಸತ್ಯನಾರಾಯಣ ರೆಡ್ಡಿ, ಬಿಇಒ ವೆಂಕಟೇಶಪ್ಪ, ಶಿಕ್ಷಣ ಸಂಯೋಜಕ ವೆಂಕಟರಾವ್, ಉಪಖಜಾನೆ ಅಧಿಕಾರಿಗಳಾದ ಶ್ರೀನಿವಾಸ್, ಕರಿಯಪ್ಪ, ಡಿಎನ್ ಕೃಷ್ಣಾರೆಡ್ಡಿ, ವೆಂಕಟೇಶ್ ಹಾಗೂ ಇತರರು ಇದ್ದರು. ವರದಿ ರವೀಂದ್ರ, ಪ್ರಜಾಪವರ್ ಟಿವಿ, ಬಾಗೇಪಲ್ಲಿ. ದಿನಾಂಕ 14/7/1965 ಕೋಲಾರ ಜಿಲ್ಲೆಯಲ್ಲಿ ಚಿಕ್ಕ ಐಯೂರು, ಕೋಲಾರ ತಾಲೂಕು ಮತ್ತು ಜಿಲ್ಲೆ. ಇವರು ವಿದ್ಯಾಭ್ಯಾಸ ಸಿವಿಲ್ ಇಂಜಿನಿಯರ್ ಆಗಿದೆ, BE ಸಿವಿಲ್ ಇಂಜಿನಿಯರ್ ಆಗಿದ್ದಾರೆ. ಇವರು ಓದಿರ್ತಕ್ಕಂಥದ್ದು ಮಂಡ್ಯದ PS ಕಾಲೇಜಿನಲ್ಲಿ. ಮೊದಲನೇದಾಗಿ ಈ ಒಂದು ಕೆಲಸಕ್ಕೆ ಸೇರಿರ್ತಕ್ಕಂಥದ್ದು 6/9/2003 ಹೇಮಾವತಿ ನಾಳೆಯಲ್ಲಿ ಕೆಲಸ ನಿರ್ವಹಿಸಿದ್ದಾರೆ, ಬೆಂಗಳೂರು ಕೆಲಸದಲ್ಲಿ. ನಂತರದಲ್ಲಿ BDAದಲ್ಲಿ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿಯಲ್ಲಿ 2/3/2009 ರಿಂದ 14/2017 ಕೂಡ ಅಲ್ಲಿ ಕೆಲಸವನ್ನು ನಿರ್ವಹಿಸಿದ್ದಾರೆ, ಸುಮಾರು ಒಟ್ಟು 22 ವರ್ಷ. ನಂತರ BBMPಯಲ್ಲಿ 15/2017 ರಿಂದ ಇಲ್ಲಿ ಬರುವವರು ಕೂಡ 3/12/2022 ಸೇವೆಯನ್ನು ಸಲ್ಲಿಸಿದ್ದಾರೆ. BBMPಯಲ್ಲಿ ಕೆಲಸವನ್ನು ಅತ್ಯುತ್ತಮವಾಗಿ ಕೆಲಸ ಮಾಡ್ತಾರೆ. BBMPಯಲ್ಲಿ ಕೆಲಸ ಮಾಡಬೇಕಾದ್ರೆ ತುಂಬ ಕಷ್ಟ ಕೆಲಸ. ಅಂಥ ಸಂದರ್ಭದಲ್ಲಿ ಕೂಡ ಸಾಹೇಬರು ಒಳ್ಳೆಯ ಸೇವೆಯನ್ನು ಮಾಡಿದ್ದಾರೆ. ನಂತರದಲ್ಲಿ ಬಾಗೇಪಲ್ಲಿಗೆ 3/12/2020 ರಿಂದ ಇಲ್ಲಿವರೆಗೂ 31/7/2025 ಕೂಡ ಒಬ್ಬೊಬ್ಬ ಸೇವೆಯನ್ನು ಸಲ್ಲಿಸಿದ್ದಾರೆ. ಒಳ್ಳೆಯ ಮಕ್ಕಳು ಸುನೀಲ್ ಕುಮಾರ್ ಮತ್ತು ಅನಿಲ್ ಸೂರ್ಯ ಅಂತ ಇಬ್ಬರು ಗಂಡು ಮಕ್ಕಳು ಒಳ್ಳೆಯ ಒಂದು ಸ್ಥಾನದಲ್ಲಿದ್ದಾರೆ. ಸಾಹೇಬರಿಗೆ ವಿಶೇಷವಾಗಿ ಒಂದು ಖಗೋಳೆಯ ಬಗ್ಗೆ ಭಾಳಷ್ಟು ಆಸಕ್ತಿ. ಜ್ಯೋತಿಷ್ಯ ಇರ್ಬೋದು, ವಾಸ್ತು ಆಗಿರ್ಬೋದು, ಆರ್ಕಿಟೆಕ್ಟ್ ಆಗಿರ್ಬೋದು, ಅವರ ಕಾರ್ಯತತ್ಪರತೆ ನೋಡಿದಾಗ ಅತ್ಯುತ್ತಮವಾಗಿ ಕಾರ್ಯವನ್ನು ಮಾಡ್ತಾರೆ. ಮತ್ತು ಸರಳ ಸಜ್ಜನಿಕೆಯ ವ್ಯಕ್ತಿ. ಇಲ್ಲೇ ಬಂದು ರೂಮ್ ಮಾಡಿಕೊಂಡು ಹೋಗೋದಾಗಿತ್ತು, ಆದರೆ ಯಾವಾಗ ನಡ್ಕೊಂಡು ಹೋಗ್ತಕ್ಕಂಥವ್ರು ನಮ್ಮ ಧರ್ಮಪತ್ನಿ ಪದ್ಮ ಮೇಡಮ್ ಅವರು ನಾವೆಲ್ಲರ ಒಂದು ಕುಟುಂಬದ ಒಂದು ಸಹಕಾರದಿಂದ ಇವತ್ತು ಒಳ್ಳೆಯ ಕೆಲಸವನ್ನು ಮಾಡಿ ಇವತ್ತು ಇರೋದ್ರಿಂದ ಅವರಿಗೆ ದೇವರ ಆರೋಗ್ಯ ಐಶ್ವರ್ಯ ನೀಡಲಿ ಅಂತೇಳಿ ಆಶಿಸ್ತಾ, ಎಲ್ಲರ ಪರವಾಗಿ ವಿಶೇಷವಾಗಿ ನಮ್ಮ ತಾಲೂಕಿನ ಒಂದು ಶಾಸಕರ ಪರವಾಗಿ ಮತ್ತು ಎಲ್ಲ ಅಧಿಕಾರಿ ವರ್ಗದ ಪರವಾಗಿ ಅವರಿಗೆ ಧನ್ಯವಾದ ಸಲ್ಲಿಸುತ್ತಾ, ಅವರ ಒಂದು ನಿವೃತ್ತ ಜೀವನ ಯಶಸ್ವಿಯಾಗಲಿ, ದೇವರು ಒಳ್ಳೆಯ ಆರೋಗ್ಯ ಐಶ್ವರ್ಯ ನೀಡಿ ನೆಮ್ಮದಿಯಿಂದ ಜೀವನ ಸಾಗಿಸಿ ಅಂತ ಹೇಳಿ